ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಹೋಗಿದ್ದೆ ಕಾಪು ಬೀಚಿಗೆ. ಸೊ ನನ್ನ ಮಗ ನೋಡಿ ಮೇಲೆ ನಿಂತು ವಿಡಿಯೋ ಮಾಡ್ತಾ ಇದ್ದಾನೆ. ತುಂಬ ಜನ ಇದ್ದರು, ಹೋಗಬೇಕಂತ ಹೋಗಲಿಲ್ಲ. ಸೊ ನನ್ನ ಚಿಕ್ಕ ಮಗುವಿಗೆ ಅದು ಸೆಕೆಗಾಲಕ್ಕೆಲ್ಲ ಬೀಳ್ತದಲ್ವ ಮೇಲೆ, ಸೊ ಚಿಕ್ಕದು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸೊ ಅದು ತುಂಬ ಜನ ಹೇಳಿದರು, ಬೀಚಲ್ಲಿ ನೀರಲ್ಲಿ ಸ್ನಾನ ಮಾಡಿಸಿದರೆ ಅದು ಹೋಗುತ್ತೆ ಅಂತ. ಸೊ ಹಾಗಾಗಿ ನಾನು ಬೀಚಿಗೆ ಬಂದಿದ್ದೆ. ನಾವು ಹೋಗುವಾಗ ಮಕ್ಕಳು ಬೇರೆ ಸ್ಕೂಟಿಯಲ್ಲಿ, ನಾನು ಬೇರೆ ಸ್ಕೂಟಿಯಲ್ಲಿ ಹೋಗಿದ್ದು. ಈಗ ಮಕ್ಕಳು ತುಂಬ ದೊಡ್ಡಾಗಿದ್ದಾರೆ ನೋಡಿ, ಅವರಿಂದನೇ ಹೋಗ್ಬೇಕಂತ ಆಯಿತು. ನಾವು ಬೇರೆ ಸ್ಕೂಟಿಯಲ್ಲಿ ಹೋಗ್ತೇವೆ ಅಂದರೆ ನನ್ನ ತಮ್ಮನ ಸ್ಕೂಟಿಯಲ್ಲಿ. ಸೊ ನಾನು ನನ್ನ ಸ್ಕೂಟಿಯಲ್ಲಿ ಹೋಗಿದ್ದೆ, ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಚಿಕ್ಕ ಮಗು. ಸೊ ಈ ಚಿಕ್ಕ ಮಗುವಿಗೆ ತುಂಬ ಬೇಸಿಗೆ ಕಾಲದಲ್ಲಿ ತುಂಬ ಬಿದ್ದಿದೆ. ಅವನ ಅಣ್ಣ ನೋಡಿ ಎದುರುಗಡೆ ಹೋಗ್ತಾ ಇದ್ದಾನೆ, ಇವನು ಅವನಿಗೆ ಸೌಂಡ್ ಕೊಡ್ತಾ ಇದ್ದಾನೆ, ಟಾಟಾ ಮಾಡ್ತಾ ಇದ್ದಾನೆ. ಈಗ ಮಕ್ಕಳು ನಾವು ಹೇಳಿದರೆ ಕೇಳಲ್ಲ, ಸ್ಕೂಟಿ ನಾನು ಬಿಡಿಸ್ತೇವೆ, ಹೋಗ್ತೇವೆ. ಈಗ ಅವರಿಗೆ 18 ಇಯರ್ಸ್ ಆಗಿಲ್ಲ, 16 ಇಯರ್ಸ್ ಆಗಿದ್ದು. ಆದರೂ ಅವರ ಹಿಂದೆ ನಾವು ಹೋಗ್ತಾ ಇದ್ದೇವೆ. ಅವರಿಗೆ ಒಂದು ಆಸೆ ಅಲ್ವಾ, ಸೊ ಒಟ್ಟಿಗೆ ಹೋಗುವ ಅಂತ ಹೇಳಿದರು ಮಕ್ಕಳು. ಸೊ ಹಾಗಾಗಿ ಹೋಗ್ತಾ ಇದ್ರಲ್ಲ, ನನ್ನ ಮಗು ಟಾಟಾ ಮಾಡ್ತಾ ಇದ್ದಾನೆ. ಹೋಗಿ ನಾವು ಅಲ್ಲಿಗೆ ರೀಚ್ ಆದೆ. ವಿಡಿಯೋ ಕಾಡಲಿಕ್ಕೂ ನಾವು ಅಲ್ಲಿಗೆ ಬೀಚಿಗೆ ಒಳಗಡೆ ಹೋಗ್ತಾ ಇದ್ದೇವೆ ನಡ್ಕೊಂಡು. ನನ್ನದು ಫಸ್ಟ್, ನಿಮಗೆ ಗೊತ್ತಿರ್ಬೋದು, ನನ್ನ ಫಸ್ಟ್ 2 ಟ್ವಿನ್ಸ್ ಮಕ್ಕಳು ಅಂತ. ನನಗೆ ಕಡಲೆ ತಿನ್ನಲಿಕ್ಕೆ ಆಸೆ ಆಯಿತು, ನನಗೆ ತುಂಬ ಇಷ್ಟ. ಸೊ ನನ್ನ ಹಸ್ಬೆಂಡ್ ಹತ್ರ 20 ರೂಪಾಯಿ ತೆಗೆದು ಕಡಲೆ ತೆಗಿತಾ ಇದ್ದೇನೆ. ಸೊ ನನಗೆ ತುಂಬ ಇಷ್ಟ. ನಾನು ಬೀಚಿಗೆ ಬಂದಿದ್ದನ್ನು ತಿಂದೇ ಹೋಗ್ತೀನಿ. ಸೊ ಹಾಗಾಗಿ ನೋಡಿ ಫಾರೀಸ್ ಯಾವ ಥರ ಮಾಡ್ತಾಯಿದ್ದಾನೆ ಅಂತ ನೋಡಿ. ನೋಡಿ ಯಾವ ಥರ ನಮ್ಮದು ಸೂರ್ಯ ಕಾಣ್ತಾ ಇದೆ. ತುಂಬ ನನಗೆ ಖುಷಿ ಇದರಲ್ಲಿ ನೋಡೋದು. ಸಾಯಂಕಾಲ ಟೈಮ್ ಆಗಿತ್ತು, ಆದ್ರೂ ನೋಡಿ ಜನ ತುಂಬ ಇದ್ದರು. ಅದರಲ್ಲಿ ನೋಡಿ ಅಪ್ಪ ಮಗ ಆಟಾಡ್ತಾ ಇದ್ದಾರೆ. ಅವನ ಅಪ್ಪನಿಗೆ ಮಣ್ಣು ಬಿಸಾಡೋದು ಮತ್ತು ಹೋಗಿ ಒರೆಸೋದು ಇದೇ ಮಾಡ್ತಾ ಇದ್ದ. ತುಂಬ ಜಾಲಿ ಆಗ್ತಾಯಿತ್ತು. ನಮ್ಮದೇ ಹಾಹಾ ಅಂತ ಹೇಳ್ತಾರೆ, ಇದಿತ್ತು ಬೀಚಲ್ಲಿ ಹೋಗಿ. ಆ ಥರ ಇತ್ತು. ಅವನು ಮೇಲೆ ಹತ್ತೋದು, ಅವರಪ್ಪ ಕೆಳಗೆ ಮಾಡೋದು, ಇದೇ ಥರ ಆಗಿ ಹೋಯಿತು. ಬೀಚಲ್ಲಿ ಆಟಾಡ್ತಾಯಿದ್ರು. ಮತ್ತು ಅಲ್ಲಿ 2-3 ಮಕ್ಕಳಿದ್ದರು, ಅವರ ಒಟ್ಟಿಗೆ ಹೋಗಿ ಇವನು ಕೂತ್ಕೊಳ್ತಾ ಇದ್ದ. ಬೇರೆಯವರ ಮಕ್ಕಳು ನಾನು ಆಟಾಡ್ತೇನೆ ಅಂತ ಹೇಳಿ ಅವರೊಟ್ಟಿಗೆ. ಈಗ ತುಂಬ ಉಪದ್ರ ಮಾಡ್ತಾನೆ ನೋಡಿ, ಈ ಮಕ್ಕಳೊಟ್ಟಿಗೆ ಹೋಗಿ ಆಟಾಡ್ತಾ ಇದ್ದಾನೆ. ಪರಿಚಯ ಇಲ್ಲ, ನನ್ನ ಥರನೇ ಬೇಗನೆ ಪರಿಚಯ ಮಾಡ್ತಾನೆ ಎಲ್ಲರದ್ದು. ಎಲ್ಲಿ ಹೋಗಿದ್ದು ಫೋಟೋ ತೆಗ್ದ್ರಾ? ಫೈಜಾನ್ ಫೋಟೋ ತೆಗ್ದಾಯ್ತಾ? ನಿಮ್ದಾಯ್ತಾ ಫೋಟೋ ತೆಗ್ದು? ಓಯ್ ಗಂಡಾರಿ, ಸಾಯಂಕಾಲ ಟೈಮಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಮತ್ತು ನಾವು ಮಗುವನ್ನಲ್ಲಿ ಸ್ನಾನ ಎಲ್ಲ ಮಾಡಿಸಿದೆ, ಫುಲ್ಲು ಸ್ನಾನ ಮಾಡಿಸಿ. ಅವನು ತುಂಬ ಅಳ್ತಾ ಇದ್ದ, ಬೇಡ ಅಂತ ಹೇಳಿ ತುಂಬ ಹೆದರ್ತಾ ಇದ್ದ. ಆದರೂ ನಾನು ಹೇಳಿದೆ, ಹೆದರಿದ್ರು ಪರವಾಗಿಲ್ಲ, ಸ್ನಾನ ಮಾಡಿಸಿ ಅಂತ. ಸೊ ಅಲ್ಲಿ ಯಾರೋ ಮಕ್ಕಳು ಒಂಟೆಯಲ್ಲಿ ಕೂತ್ಕೊಳ್ತಾ ಇದ್ದರು, ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಮಾಲ್ ಒಂದು ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಬೀಚಿಗೆ ಹೋಗಿದ್ದು